ಹಾಸ್ತಂಬ ಮತ್ತು ಸಿದ್ದೇಶ್ವರ ಜಾತ್ರೆ ಮಹೋತ್ಸವದಲ್ಲಿ ಏನು ನಮ್ಮ ಸನ್ಮಾನ್ಯ ನಾಯಕರು ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಣ್ಣವ್ರನ್ನ ದೇವಿಯ ದರ್ಶನ ಪಡೆಯಲಿಕ್ಕೆ ಬಂದಾಗ ಏನು ಜಿಲ್ಲಾಡಳಿತ ಸಂಪೂರ್ಣವಾಗಿ ಅಗೌರವಿಸಿದರೆ, ಕನಿಷ್ಠ ಒಂದು ಸೌಜನ್ಯಕ್ಕೂ ಕೂಡ DCR ಆಗಲಿ ACR ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಬಂದು ಅವ್ರನ್ನ ಗೌರವಯುತವಾಗಿ ಕಳಿಸೋಂಥ ಕೆಲಸ ಮಾಡಿಲ್ಲ. ಹಾಗಾಗಿ ಎಲ್ಲ ನಮ್ಮ JDS ಪಕ್ಷದ ಮುಖಂಡರು, ಕಾರ್ಯಕರ್ತರು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಕೂಡ ಪ್ರತಿಭಟನೆ ಮಾಡಬಾರ್ದು ಅಂತ ಭಾಳಷ್ಟು ತಾಳ್ಮೆಯಿಂದ ಇದ್ದೀವಿ. ಆದರೆ ಒಂದು ಕಡೆ ಜಿಲ್ಲಾಡಳಿತ ಏನೋ ಒಂದು ಕಾಂಗ್ರೆಸ್ನ ಒಂದು ಅವರ ಏಜೆಂಟ್ರಂತೆ ಜಿಲ್ಲಾಡಳಿತ ಅಧಿಕಾರಿಗಳು ನಡ್ಕೊತಾರೆ. DC ಅವರು ಕೂಡ ಹಲವಾರು ವಿಚಾರಗಳಲ್ಲೂ ಕೂಡ ಕನಿಷ್ಠ ಒಂದು ಸೌಜನ್ಯಕ್ಕೂ ಕೂಡ ಅಧ್ಯಕ್ಷತೆ ನಂದಿದ್ರು ಕೂಡ ಒಂದು ಶಾಸಕರ ಗಮನಕ್ಕೂ ತರದಲ್ಲೇ ಒಂದು ಸರ್ವಾಧಿಕಾರಿ ಧೋರಣೆಯಿಂದ ಅವ್ರು ನಡ್ಕೊತಿರೋ ನಮಗೆಲ್ಲರೂ ಕೂಡ ಅಸಮಾಧಾನ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಡಿಮ್ಯಾಂಡ್ ಇಲ್ಲ, DC ಅವರು ಬಂದು ನಾವು ಕೇಳಬೇಕು, DC ಅವ್ರಿಗೆ ಯಾಕೆ ನಮ್ಮ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನೀವು ಗೌರವ ಕೊಡಲಿಲ್ಲ ಅಂತ ಒಂದು ಕೇಳಬೇಕಾಗಿದೆ. ಹಲವಾರು ವಿಚಾರಗಳು ಕೇಳಬೇಕಾಗಿದೆ. ಹಾಗಾಗಿ DC ಅವರು ಬಂದರೆ ಅವ್ರ ಹತ್ರ ನಾವು ಪ್ರಶ್ನೆ ಮಾಡಿ ಅವ್ರ ಸಾರ್ವಜನಿಕರ ಕ್ಷಮೆನ ಕೇಳಿದ್ರೆ ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನು ನಾವು ಮುಡುಗೊಳಿಸ್ತೀವಿ. ಹೌದು, ಖಂಡಿತ ಹೌದು. ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ದಿನವೂ ಕೂಡ ಕಾಂಗ್ರೆಸ್ನ ಅವರ ಒಂದು ಅಧ್ಯಕ್ಷತೆ, ನನ್ನ ಅಧ್ಯಕ್ಷತೆ ಇದ್ರೂ ಕೂಡ ಕಾಂಗ್ರೆಸ್ನ ಪಾರ್ಟಿ ಒಂದು ಇದೇ ರೀತಿಯಲ್ಲಿ ನಾವು ಕೂಡ ನೋಡಿದ್ರಿ. ನೃತ್ಯ ಮಾಡ್ಬೇಕಾರೆ ಈ ವೇದಿಕೆ ಮೇಲೆ ಯಾರ್ಯಾರಿದ್ರು ಕೂಡ ತಾವು ನೋಡಿದ್ರಿ. ಏನು ಕಾಂಗ್ರೆಸ್ನ ಏನು ಚುನಾವಣೆಯಲ್ಲಿ ಸೋತಿರೋನು ಕೂಡ ಅವ್ರನ್ನೆಲ್ಲ ವೇದಿಕೆ ಮೇಲೆ ಒಂದು ಕಾಂಗ್ರೆಸ್ನ ಕಾರ್ಯಕರ್ತರ ಸಭೆ ರೀತಿ ಮಾಡಿದ್ರು. ಖಂಡಿತ ಕರೆದಿರಲಿಲ್ಲ, ನನಗೆ ಆಹ್ವಾನ ಕೂಡ ಮಾಡಿರಲಿಲ್ಲ. ಹಾಗಾಗಿ ಹಲವಾರು ವಿಚಾರಗಳು, ಆಹಾರ ಮೇಳ ಮಾಡ್ತಾ ಇದ್ದಾರೆ ಸೈನ್ಸ್ ಗ್ರೌಂಡಲ್ಲಿ, ಅದನ್ನು ಕೂಡ ಗ್ರೌಂಡ್ ವಿಚಾರದಲ್ಲೂ ಕೂಡ ನಾವು ಮಾಡೋದು ಬೇಡ ಅಂದರೂ ಕೂಡ ಜಿಲ್ಲಾಧಿಕಾರಿಗಳು ಅವರ ಒಂದು ಸರ್ವಾಧಿಕಾರಿ ಧೋರಣೆಯಿಂದ ಅವರು ಅಲ್ಲೇ ಮಾಡಬೇಕು ಅಂತ ಹಠ ಮಾಡಿದರೆ ಹಲವಾರು ವಿಚಾರಗಳನ್ನ ನಾವು ತಮ್ಮ ಮುಂದೆ ಇಟ್ಟು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ.